ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬೆಂಗಳೂರಿನಂತಹ ಸಿಟಿಗಳಲ್ಲಿ ನಗರಗಳಲ್ಲಿ ಇವತ್ತು ಭಾಳ ದೊಡ್ಡ ತೊಂದರೆ ಅಂತಂದರೆ ಟ್ರಾಫಿಕ್ ಜಾಮ್. ಹಾಗಾದರೆ ಟ್ರಾಫಿಕ್ ಜಾಮ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಆರೋಗ್ಯದ ಚಾನಲ್ಲಿ ಅಂತಂದರೆ, ಬೆಂಗಳೂರಿನ ಟ್ರಾಫಿಕ್ ಜಾಮಿಗಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿರೋ ನರಗಳ ಜಾಮೆ ಜಾಸ್ತಿ ಆಗ್ತಾಯಿದೆ. ನಮ್ಮ ದೇಹದ ನರನಾಡಿಗಳಲ್ಲಿ ತೊಂದರೆಗಳು ಕಾಣಿಸ್ತಾ ಇದೆ. ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಸೋರಿಯಾಸಿಸ್ಸು, ಏನೇನೋ ಕಥೆಗಳು ಹೇಳ್ತಾ ಹೋಗ್ತೀವಿ, ಸ್ಟ್ರೋಕ್, ಇವೆಲ್ಲವೂ ಕೂಡ ಮೂಲ ಕಾರಣ ರಕ್ತ ಸಂಚಾರದ ಅಡೆತಡೆ. ಹೇಗೆ ನಾವು ರಸ್ತೆಯ ಸಂಚಾರದಲ್ಲಿ ಅಡೆತಡೆ ಆಗುತ್ತೋ ಅದೇ ರೀತಿ ಮನುಷ್ಯನ ದೇಹದಲ್ಲೂ ಕೂಡ ಸಾವಿರಾರು ಬೇರೆ ಬೇರೆ ಕಾರಣಗಳಿಂದ ರಕ್ತ ಸಂಚಾರದ ಅಡೆತಡೆ ಆಗುತ್ತೆ. ಯಾವಾಗ ನಿಂತ ನೀರು ಒಂದು ಕಡೆ ನಿಂತಲ್ತೋ ಕೊಳತು ನಾರಿ ಅಲ್ಲಿ ಒಂದು ಕೊಳಚೆ ಹೇಗೆ ಉತ್ಪತ್ತಿಯಾಗುತ್ತೋ ನಮ್ಮ ದೇಹದಲ್ಲೂ ಕೂಡ ಹಾಗೆ ಆಗ್ತಾ ಇರುತ್ತೆ. ಸ್ಟ್ರೋಕ್ ಆದಾಗ ಏನಾಗುತ್ತೆ, ಕೇವಲ ಒಂದು ಸಾಸಿವೆ ಕಾಳಿನಷ್ಟು ರಕ್ತ ಹೆಪ್ಪುಗಟ್ಟಿದ್ರೂ ಕೂಡ ಅದಕ್ಕೆ ಸಂಬಂಧಿಸಿದಂತಹ ಕೈಕಾಲುಗಳ ಚಲನೆ ನಿಂತೋಗುತ್ತೆ. ಆರ್ಥ್ರೈಟಿಸ್, ಆ ಮನುಷ್ಯನಿಗೆ ಎಷ್ಟೇ ದುಡ್ಡಿರ್ಬೋದು, ಅಂತಸ್ತಿರ್ಬೋದು, ಎಲ್ಲವೂ ಇರ್ಬೋದು, ಯಾವುದೋ ಒಂದು ಫಂಕ್ಷನ್ಗಾಗಲಿ ಒಂದು ದೇವಸ್ಥಾನಕ್ಕಾಗಲಿ ಊಟಕ್ಕೆ ಹೋದಾಗ ಕೆಳಗೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಕಾರಣ ಮಂಡಿ ನೋವು. ಅವನ ಟೇಬಲ್ಲು ಚೇರ್ಗಳನ್ನು ಹುಡುಕ್ತಾ ಇರ್ತಾನೆ. ಎಷ್ಟೋ ಸತಿ ಮಾತಾಡ್ತಾ ಇರ್ತೀವಿ, ಕೈಕಾಲುಗಳು ಸ್ವಾಧೀನಗಳಲ್ಲಿರೋದಿಲ್ಲ. ಇವೆಲ್ಲ ನರಗಳ ತೊಂದರೆಗಳ ಕಾರಣ ಏನು ಅಂತಂದರೆ, ಒಂದು ದೇಹದಲ್ಲಿ ರಕ್ತ ಸಂಚಾರ ಹೇಗೆ ನಗರದಲ್ಲಿ ರಸ್ತೆಯ ಸಂಚಾರ ತೊಂದರೆ ಆಗುತ್ತೋ ಅದೇ ಥರ ನಮ್ಮ ದೇಹದಲ್ಲಿ ಈ ನರಗಳಲ್ಲಿ ರಕ್ತದ ಸಂಚಾರ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕಾಗಿ ಸಾಕಷ್ಟು ವ್ಯಾಯಾಮಗಳು, ಯೋಗಗಳು ಎಲ್ಲರೂ ಮಾಡ್ತಿರ್ತಾರೆ. ಎಷ್ಟೋ ಸತಿ ಕೆಲವು ಕಾಯಿಲೆಗಳಿಗೆ ಅದೊಂದೇ ಸಾಕಾಗೋದಿಲ್ಲ. ಕೆಲವರು ಹೇಳ್ತಿರ್ತಾರೆ, ನಾನು ಮಾಡರ್ನ್ ಮನುಷ್ಯನ ಮುಟ್ಟೋದೇ ಇಲ್ಲ ಅಂತ. ತಪ್ಪು. ಎಲ್ಲವೂ ಕೂಡ ಅವಶ್ಯಕತೆ ಇದೆ. ಕಾರಣ ನಮ್ಮ ಆರೋಗ್ಯ ಎಷ್ಟು ಕ್ಲಿಷ್ಟಕರವಾಗಿದೆ ಅಂತಂದರೆ, ಯಾವುದೋ ಒಂದು ಮಾರ್ಗದಿಂದ ಒಟ್ಟಿನಲ್ಲಿ ಆರೋಗ್ಯ ಚೆನ್ನಾಗಿರಬೇಕು. ಕಾರಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ವ್ಯಕ್ತಿ ಮಲಗಿ ಬೆಳಗ್ಗೆ ಏಳುವವರೆಗೆ ಅವನ್ನ ಒಂದು ದಿನದ ಆಯುಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅದು ಬೇಡ ಇದು ಬೇಡ ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಯಾವುದೋ ಒಂದು ಮಾರ್ಗದಿಂದ ನಮ್ಮ ಆರೋಗ್ಯ ಸುಧಾರಿಸಿ ಜೀವನದಲ್ಲಿ ಬೇರೆ ಬೇರೆ ಸಾರ್ಥಕ ಕೆಲಸಗಳನ್ನು ಮಾಡಲಿಕ್ಕೆ ಹುಮ್ಮಸ್ಸಿಂದ ನಾವು ತಿರುಗಾಡಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕಲ್ವ. ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ನರಗಳ ತೊಂದರೆಯಿಂದ ರಕ್ತ ಸಂಚಾರದ ಅಡೆತಡೆಗಳು ಆಗಿದ್ದಾಗ ನಮ್ಮ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಚಾನಲ್ ಸಿಗುವಂತಹ ಆಯುರ್ವೇದಿಕ್ ಪುಡಿಗಳನ್ನು ಉಪಯೋಗಿಸಿ ಅದರಿಂದ ಮುಕ್ತಿ ಹೊಂದಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.